ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ನಾವು ನಂದಕುಮಾರ್ ಸರ್ ಅವ್ರ ಹತ್ರ ಬಂದ್ವಿ. ಅವ್ರದ್ದು ಹೇಗಿದೆಯಪ್ಪ ಅಂತಂದರೆ ಸುತ್ತಮುತ್ತ ಗುಡ್ಡ, ನಡುವೆ ಒಂದು ಮನೆ ಇದೆ, ಸಣ್ಣ ಜಮೀನು, ಕೇವಲ ಒಂದು 2 ಎಕರೆಯಲ್ಲಿ ಕಾಫಿಯನ್ನು ಬೆಳೀತಾ ಇದ್ದಾರೆ. ಅಷ್ಟೇನು ಲಾಭ ಆಗಲ್ಲ ಇದರಲ್ಲಿ ಅಂತ ಹೇಳ್ಕೊಂಡು ಜೇನು ಪೆಟ್ಟಿಗೆಯನ್ನು ಸಾಕ್ತಾ ಇದ್ದಾರೆ. ಇವರು ಕೂಡ ಸಾಕ್ತಾ ಇದ್ದಾರೆ. ಜೊತೆಗೆ ಬೇರೆ ಬೇರೆ ದೊಡ್ಡ ಪ್ಲಾಂಟೇಷನ್ಗಳೇನಿದ್ದಾವೆ ಕೊಡಗಲ್ಲಿ ಸುತ್ತಮುತ್ತ, ಅಲ್ಲೂ ಕೂಡ ಜೇನು ಪೆಟ್ಟಿಗೆಗಳನ್ನು ಇಟ್ಟು ಇವರು ಸಾಕ್ತಾ ಇದ್ದಾರೆ. ಸೊ ಇವರು ಇಷ್ಟೊಂದು ಜೇನು ಪೆಟ್ಟಿಗೆಗಳನ್ನು ಸಾಕ್ತಾ ಇದ್ದಾರೆ. ಇವ್ರ ಅನುಭವವನ್ನು ತಿಳ್ಕೊಂಡು ಹೋಗೋಣ ಅಂತ ಬಂದು ಇವರನ್ನು ಮಾತಾಡಿಸ್ತಾ 2 ಕಂತುಗಳಲ್ಲಿ ನಾವು ಜೇನು ಕೃಷಿಯ ಬಗ್ಗೆ ಮಾಹಿತಿಗಳನ್ನು ಪಡ್ಕೊಂಡಿದ್ವಾಗಿತ್ತು. ಸೊ ಇವತ್ತಿನ ಕಂತಿನಲ್ಲಿ ಮತ್ತೆ ವಾಪಸ್ಸು ನಂದಕುಮಾರ್ ಸರ್ ಅವರನ್ನು ಮಾತಾಡಿಸಿ, ಅಕಸ್ಮಾತು ರಾಣಿ ಜೇನು ಏನಾದರೂ ಹಾರೋಯ್ತು ಅಥವಾ ಸತ್ತೋಯ್ತು ಅಂದರೆ ಆವಾಗ ಜೇನನ್ನು ಯಾವ ರೀತಿ ಇವರು ನೋಡ್ಕೊತಾರೆ, ಈಗ ಜೇನು ಯಾವ ಕಾರಣಕ್ಕಾಗಿ ಜೇನು ತನ್ನ ಗೂಡನ್ನು ಕರ್ಕೊಂಡು ಹೋಗುತ್ತೆ, ಆ ರೀತಿ ಆಗದೇ ಇರೋ ರೀತಿ ಹೇಗೆ ನೋಡ್ಕೊಳ್ಳೋದು, ಜೇನು ತೆಗೆಯೋದು ಹೇಗೆ. ಸಾಮಾನ್ಯವಾಗಿ ಬಹಳಷ್ಟು ಜನರಿಗೆ ಏನಿದೆಪ್ಪ ಅಂತಂದರೆ ಜೇನು ಕಚ್ಚತ್ತೆ ಅನ್ನೋ ಒಂದು ಸಮಸ್ಯೆ ಇದೆ ಅಥವಾ ಅದು ಹೆದರಿಕೆ ಇದೆ. ಅದು ಹೆದರಿಕೆ ಸತ್ಯವೋ ಸುಳ್ಳು, ಕಚ್ಚದೇ ಇರೋ ರೀತಿ ಹೇಗೆ ಮಾಡೋದು, ಜೇನು ಯಾವ ರೀತಿ ತೆಗೆಯೋದು, ಮಾರುಕಟ್ಟೆಯಲ್ಲಿ ಏನು ಎತ್ತ ಅನ್ನೋದ್ರ ಬಗ್ಗೆ ಇವತ್ತಿನ ಕಂತಲ್ಲಿ ಕೇಳ್ಕೊಂಡು ಬರೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ನಾವು ಹಿಂದಿನ ಕಂತನ್ನು ಮುಗಿಸ್ಬೇಕಾದ್ರೆ ನಿಮ್ಮಲ್ಲಿ ಜೇನುನೊಣಗಳಿಗೆ ಬರುವಂಥ ಪ್ರಮುಖ ವೈರಿಗಳು ಒಂದು ಬೆತ್ತಕ್ಕಿ, ಇನ್ನೊಂದು ಕಣಜ, ಅದಕ್ಕೆ ನರಿ ಕಣಜ ಅಂತೇಳಿ ದೊಡ್ಡ ಕಣಜ ಇರುತ್ತೆ ಅದು ಅಂತ ಅಂದ್ಕೊಂಡು ಬೆತ್ತಕ್ಕಿ ಅನ್ನ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ. ಯಾಕಂದ್ರೆ ನೀವು ಹೇಳಿದ್ರೆ ವಲಸೆ ಬರುವಂತಹ ಅದನ್ನ ಅಷ್ಟೇನು ಮಾಡೋಕೆ ಸಾಧ್ಯ ಇಲ್ಲ. ಈ ಕಣಜವನ್ನ ಯಾವ ರೀತಿ ನಮ್ಮ ಜೇನುನೊಣಗಳಿಗೆ ಹಾನಿ ಮಾಡದೇ ಇರೋ ರೀತಿ ಹೇಗೆ ನೋಡ್ಕೊಳ್ಳೋದು, ಏನು ಮಾಡೋದು? ಒಂದು ಆ ಕಾಲದಲ್ಲಿ ರಾಣಿ ಗೇಟ್ ಹಾಕೊಳ್ಬಹುದು. ಅತಿ ಹೆಚ್ಚು ನೊಣಗಳ ಸಂಖ್ಯೆ ಇದ್ದಾಗ ಅವೇ ಹಿಡ್ದು 1-2 ನರಿಕಡದನ್ನು ಹಿಡ್ದು ಇದು ಕೊಲ್ಲುವಂತ ಒಂದು ವ್ಯವಸ್ಥೆ ಕೂಡ ಇದೆ. ನಮ್ಮಲ್ಲಿ ಕುಟುಂಬದ ಸಂಖ್ಯೆ ಕಡಿಮೆ ಆದಾಗ ಏನಾಗುತ್ತದೆ, ಇವೇ ನರಿಕಡದೆ 1-2 ನೊಣಗಳನ್ನು ಹಿಡ್ಕೊಂಡು ಹೋಗ್ಬಿಡ್ತದೆ ತನ್ನ ಗೂಡಿಗೆ. ಹಾಗಾಗಿ ಏನು ಮಾಡ್ಬೋದು, ಒಂದು ನಾವು ಎದುರುಗಡೆ ಸ್ವಲ್ಪ ಜಾಲರಿ ಟೈಪ್ ಏನಾದ್ರು ಕೊಡ್ಬೋದು, ಇಲ್ಲ ರಾಣಿ ಗೇಟು ಕೂಡ ಅಳವಡಿಸ್ಬೋದು. ನಿಮ್ಮಲ್ಲಿ ಈಗ ಒಂದು ಇಡೀ ಕುಟುಂಬವೇ ನಾಶ ಆಗಿ ಸಂದರ್ಭಗಳಾದ್ರೂ ಇದರಿಂದವ, ನಮ್ದು ಕಣಜದಿಂದವ? ಇಲ್ಲ, ಈಗ ನಾವು ರೈತರು 1 ಕುಟುಂಬ 2 ಕುಟುಂಬ ಆದಾಗ ನಷ್ಟ ಆಗ್ಬಿಡ್ತದೆ. ಹಲವಾರು ಕುಟುಂಬಗಳ ಸಂಖ್ಯೆ ಹೆಚ್ಚಿದ್ದಾಗ ಅದರಿಂದ ಆ ಪೆಟ್ಟಿಗೆಯಿಂದ 1-2 ಈ ಪೆಟ್ಟಿಗೆಯಿಂದ 1-2 ಹೇಳುವಾಗ ನಮಗೆ ಗೊತ್ತಾಗೋದಿಲ್ಲ. ಯಾಕೆಂದ್ರೆ ಇದು ಕುಟುಂಬ ಸಣ್ಣದಾಗೋದಿಲ್ಲ. ಸೊ ಆ ರೀತಿ ಕುಟುಂಬವೇ ಹೋಗಿದ್ದು ಅಥವಾ ಇದಾಗಿತ್ತು ತೊಂದರೆ? ಒಬ್ಬ ರೈತ ಒಂದೇ ಕುಟುಂಬ ಇಟ್ಟುಕೊಂಡು ನರಿ ಕಡ್ದು ರಾವಳಿ ಜಾಸ್ತಿ ಅಂತ ಹೇಳಿದ್ರೆ ಪೂರ್ತಿ ಕುಟುಂಬ ನಷ್ಟ ಮಾಡುವ ಸಾಧ್ಯತೆ. ಈಗ ನಿಮ್ದೇನಂದ್ರೆ ಕುಟುಂಬ ತುಂಬಾ ಇರೋದಕ್ಕೆ ಈ ಡಬ್ಬಿಂದ 1-2, ಆ ಡಬ್ಬಿಂದ 1-2, ಆ ಕುಟುಂಬದಿಂದ 1-2 ಹಂಗ್ ಮಾಡಿ ತಗೊಂಡು ಏನು ತೊಂದರೆ ಇಲ್ಲ ಅಂತ ಒಂದು. ಸರ್ ಇದನ್ನ ಬಿಟ್ಟು ನಿಮ್ದಂತ ಸಾಮಾನ್ಯವಾಗಿ ಇಡೀ ರಾಣಿ ಜೇನು ತಮ್ಮ ಕುಟುಂಬವನ್ನೇ ತಗೊಂಡು ಹಾರು ಹೋಗಕ್ಕೆ ಏನೆಲ್ಲ ಕಾರಣಗಳು, ಅಥವಾ ಹಾರು ಹೋಗ್ತಾವ ಹೇಗೆ ಅಂತ ರೈತ ಸರಿಯಾಗಿ ಮೇಂಟೈನ್ ಮಾಡಿಲ್ಲ ಅಂತಂದ್ರೆ? ಒಂದು, ಯಾಕೆಂದ್ರೆ ಈಗ ನಮ್ಮಲ್ಲಿ ಕೂಡ ಆಗ್ತದೆ. ಯಾಕೆಂದ್ರೆ ನಾನು ಒಂದು ಕುಟುಂಬನ 6 ವರ್ಷ ಇಟ್ಟುಕೊಂಡು 7ನೇ ವರ್ಷಕ್ಕೆ ಹಾರು ಹೋಗ್ತವೆ. ಒಂದು ಏನು ಅಂತ ಹೇಳಿದ್ರೆ ಆಹಾರದ ಕೊರತೆ ಇದ್ದಾಗ, ಇನ್ನೊಂದು ಈ ಎಲ್ಲ ಜೀವಿಗಳಷ್ಟೇ, ಈಗ ನಮಗೆ ಕೂಡ ಅಷ್ಟೇ, ನಾಳೆ ಇಲ್ಲಿ ಆಹಾರ ಇಲ್ಲ ನೀರಿಲ್ಲ ಅಂತೇಳಿ ನಾವು ಕೂಡ ವಲಸೆ ಹೋಗುವಂತ ಒಂದು ವ್ಯವಸ್ಥೆ. ಅದಕ್ಕೂ ಈ ಜೀವಿಗಳಲ್ಲಿ ಕೂಡ ಅದೊಂದು ವ್ಯವಸ್ಥೆ ಇದೆ. ಯಾವಾಗ ಆಹಾರ ಇಲ್ಲ ಅಥವಾ ನಾವು ಗೂಡನ್ನು ನೋಡಿ ಅಲ್ಲಿ ಆಹಾರ ಇದೆಯೋ ಇಲ್ಲೋ ಅಥವಾ ಸಕ್ಕರೆ ಪಾಕ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಬಿಟ್ಟು ಹೋಗುವಂತ ಒಂದು ವ್ಯವಸ್ಥೆ ಇದೆ. ಇನ್ನು ಎರಿಗಳು, ಅದು ಒಳಗಡೆ ಎರಿಗಳನ್ನು ನಾವು ಸಾಧಾರಣ 1 ವರ್ಷಕ್ಕೊಮ್ಮೆ 1-2 ಚೇಂಜ್ ಮಾಡ್ತಾ ಹೋಗ್ಬೇಕು. ತುಂಬಾ ಹಳೇದಾದಾಗ ಏನಾಗುತ್ತದೆ, ಅವು ಹಾಕಿದಂತ ಮೊಟ್ಟೆ, ನೊಣಗಳ ಮೊಟ್ಟೆ ರಾಣಿ ಹಾಕಿದಂತ ಮೊಟ್ಟೆ ಹೊರಗಡೆ ಬರುವಾಗ ಅಷ್ಟು ಚೆನ್ನಾಗಿ ಬೆಳೆದು ಬರೋದಿಲ್ಲ. ಹಾಗಾಗಿ ಅದು ಬಿಟ್ಟು ಹೋಗುವಂತ ವ್ಯವಸ್ಥೆ ಇದೆ. ಈಗ ಪ್ರಕೃತಿಯಲ್ಲಿ ಇದ್ದಾಗ, ಮರದಲ್ಲಿ ಹುತ್ತದಲ್ಲಿ ಇದ್ದಾಗ, ಅವು ಅತಿ ಹೆಚ್ಚು ಒಂದು ಮರದಲ್ಲಿ ಇದ್ದಾಗ ಸಾಧಾರಣ 6 ತಿಂಗಳು ಇದ್ದು ಬಿಟ್ಟು ಹೋಗ್ಬಿಡ್ತವೆ. ಮತ್ತೆ 6 ತಿಂಗಳು ಕಳ್ಕೊಂಡು ಮತ್ತೆ ಅದರಲ್ಲಿ ಎಲ್ಲ ವ್ಯವಸ್ಥೆ ಅದು ಪುಡಿಯಾಗಿ ಬಿದ್ದಾಗ ಮತ್ತೆ ಅದು ಸ್ವಚ್ಛ ಮಾಡಿ ಸೇರ್ಕೊಳ್ಳುವಂತ ವ್ಯವಸ್ಥೆ. ಸರ್ ಈಗ ಹಾರು ಹೋಗೋದು ಅಂದ್ರೆ ಹೇಗೆ ಹೋಗ್ತವೆ? ಅಂದ್ರೆ ಮೊದಲು ರಾಣಿ ಹಾರು ಹೋಗ್ತದ, ಏನ್ ಮಾಡ್ತದೆ, ಹೇಗೆ? ಇಲ್ಲ, ಕುಟುಂಬ ವಿಭಜನೆ ಬಿಟ್ಟು ತಾನು ಪರಾರಿ ಆಗಕ್ಕಂತ ಹೊರಟಾಗ ಎಲ್ಲ ಏಕಕಾಲದಲ್ಲಿ ಯಾವಾಗ ಕೆಲಸಗಾರ ನೊಣಗಳು ರಾಣಿಗೆ ಒತ್ತಡವನ್ನು ಕೊಡ್ತವೆ, ಎಲ್ಲಿಗೆ ಹೋಗ್ಬೇಕಾದ್ರೂ ಕೆಲಸಗಾರ ನೊಣಗಳೇ ಅಲ್ಲಿ ವ್ಯವಸ್ಥೆ ಪೂರ್ತಿ ಅದರದೇ, ರಾಣಿದಲ್ಲ. ಅವು ಏನಾಗುತ್ತೆ, ಇಲ್ಲಿ ಆಹಾರ ಇಲ್ಲ ಹೋಗು ಅಂತೇಳಿ
ಒಂದು ರಾಣಿಗೆ ಇದು ಕೊಟ್ಟ ಹಾಗೆ ಎಲ್ಲಾಗಿ ಹೋಗ್ತದೆ. ಕೃತಕ ನಮ್ಮಲ್ಲಿ ತುಡುವೆ ಜೇನಲ್ಲಿ ಒಂದು ವ್ಯವಸ್ಥೆ, ತುಡುವೆ ಜೇನು ಜೇನಲ್ಲಿ ಎಲ್ಲದಲ್ಲಿ ಕೃತಕವಾಗಿ ಪಾಲಾಗಿ ಹೋಗುವಂಥದ್ದು ವ್ಯವಸ್ಥೆ ಸಾಧಾರಣ. ಅದದು ಕಾಲದಲ್ಲಿ ಹೆಚ್ಚು ಆಹಾರ ಸಿಕ್ಕಿದಂಥ ಕಾಲದಲ್ಲಿ ಹೆಚ್ಚು ಪ್ರಕೃತಿಯಲ್ಲಿ ಆಹಾರ ಇದೆ ಅಂತ ಹೇಳಿದಾಗ ಅವು ಕೃತಕ ಪಾಲಾಗಿ ಹೋಗಕ್ಕೆ ನೋಡುವಂಥ ಒಂದು ವ್ಯವಸ್ಥೆ ಇದೆ. ಕೃತಕ ಪಾಲಾಗಿ ಹೋಗುವಾಗ ಮೊದಲು ರಾಣಿ ಯಾವುದೇ ಕಾರಣಕ್ಕೆ ಬರಲ್ಲ. ಇವು ಏನು ಮಾಡ್ತಾರೆ, ಹೊರಗಡೆ ನಾವು ಸಾಧಾರಣ ರೈತರು ನೋಡಿದಾಗ ಪೆಟ್ಟಿಗೆಲಿ ಅದರಲ್ಲಿ ಪಾಲಾಗುತ್ತೆ ಅಂತೇಳಿ ಬೆಳಿಗ್ಗೆನೇ ಒಂಥರ ಹೊರಗಡೆ ಎಲ್ಲ ಕೂತ್ಕೊಂಡು ಅವ್ರದ್ದು ಒಂದು ಸಿಗ್ನಲ್, ಒಂದು ಡ್ಯಾನ್ಸ್ ಥರ ಇರ್ತದೆ. ಡ್ಯಾನ್ಸ್ ಆಗಿ 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 ಆ ಕಡೆ ಈ ಕಡೆ ಆಗಿ ಎಲ್ಲ ಆಡ್ತವೆ. ನಾವು ಕೆಲಸಗಾರ ನೊಣಗಳು ಆಡ್ತವೆ, ಅದ್ರ ಜೊತೆಲಿ ಗಂಡು ನೊಣಗಳು ಒಂದಷ್ಟು ಆಡ್ತವೆ. ಕೊನೆಯ ಕ್ಷಣದಲ್ಲಿ ರಾಣಿಯನ್ನು ಒತ್ತಡದಿಂದ ಬರುವಂಥರ ಕೊನೆಗೆ ರಾಣಿ ಬರೋದು, ಮೊದಲೇ ರಾಣಿ ಬರೋದಿಲ್ಲ, ಯಾವುದೇ ಕಾರಣ ರಾಣಿ ಹೊರಗಡೆ ಬರಲ್ಲ. ಅಂದ್ರೆ ಹೊರಗಡೆ ಜಾಸ್ತಿ ಆಹಾರ ಇದೆ ಅಂತಂದ್ರೆ ಕೃತಕವಾಗಿ ಎರಡು ಕುಟುಂಬ ಮಾಡ್ಕೊಳ್ಳೋ ಎರಡು ಅಂತಲ್ಲ, ಒಂದೇ ಕುಟುಂಬದಲ್ಲಿ ಏನು ನೋಡಿಲ್ಲ ಅಂತ ಹೇಳಿದ್ರು ಒಂದು 7-8ರಷ್ಟು ಪಾಲಾಗಿ ಹೋಗುವಂಥದ್ದು ಇದೆ. ಮೊದಲು ಹಳೆ ರಾಣಿ ಜೊತೆ ಹೋಗೋದು ಕುಟುಂಬಗಳ ನೊಣಗಳ ಸಂಖ್ಯೆ ಕಡಿಮೆ. ಎರಡನೇ ಹೊಸ ರಾಣಿ ಬಂದಾಗ ಕುಟುಂಬ ಹೆಚ್ಚಾಗಿ ಹೋಗ್ತವೆ. ಹೊಸ ರಾಣಿಗಳ ಜೊತೆ ಜಾಸ್ತಿ ಹೋಗುವಂಥದ್ದು. ಸರ್, ಈಗ ಸಾಮಾನ್ಯವಾಗಿ ಆ ರೀತಿ ಹೋಗ್ತಾವೆ ಅಂತ ನಿಮ್ಗೆ ಆಹಾರ ಜಾಸ್ತಿ ಇದ್ದಾಗ, ಅಂದ್ರೆ ಹೂಗಳು ಅವು ಜಾಸ್ತಿ ಇದ್ದಾಗ ಆ ರೀತಿ ಹೋಗೋ ಸಂಖ್ಯೆ ಜಾಸ್ತಿ ಅಂತ. ಹೋಗಬಾರ್ದು ಅಂತ ತಡೆಯೋದಿದೆಯಾ ನೀವು, ಅಥವಾ ಏನ್ ಮಾಡೋದು? ಹೋಗಬಾರದು ಅಂತ ಹೇಳಿದ್ರೆ ಏನು, ಈಗ ನಾವು ಒಂದು ಕುಟುಂಬ ಒಂದು ಪೆಟ್ಟಿಗೆ ಇಟ್ಟುಕೊಂಡಿದೀವಿ, ಅದರಲ್ಲಿ ನಾವು ಕಳೆದ ವರ್ಷ ಎಲ್ಲೋ ರೈತನಿಂದ ಅಥವಾ ಉತ್ತದಿಂದ ಕುಟುಂಬವನ್ನು ರೈತನಿಂದ ಅಥವಾ ಉತ್ತದಿಂದ ನಾವು ಸೇರಿಸಿದೀವಿ ಇಟ್ಕೊಳ್ಳಿ. ಹಾಗಾಗಿ ರಾಣಿ ತುಂಬಾ ಹಳೆದಾದ್ರೆ ನಮ್ಮಲ್ಲಿ ಮೊಟ್ಟೆ ಇಡುವಂಥದ್ದು ಕೂಡ ಕಡಿಮೆ ಆಗುತ್ತೆ, ತುಂಬಾ ಕಡಿಮೆ ಆಗ್ಬಿಡ್ತದೆ. ಕಡಿಮೆ ಆದಾಗ ನಮ್ಮಲ್ಲಿ ಜೇನು ಎಷ್ಟು ವರ್ಷ ಹೇಗೆ ಒಂದು 3 ವರ್ಷ ಇರ್ತದೆ. ಅದು ಅತಿಯಾಗಿ ಅಂತ ಹೇಳಿದ್ರೆ 1.5 ವರ್ಷ 2 ವರ್ಷ ಅತಿಯಾಗಿ ಮೊಟ್ಟೆ ಇರ್ತದೆ. ಮತ್ತೆ ಮೊಟ್ಟೆಗಳ ಸಂಖ್ಯೆ ಕಡಿಮೆ ಆಗುತ್ತದೆ. ಮೊಟ್ಟೆಗಳ ಸಂಖ್ಯೆ ಯಾವಾಗ ಕಡಿಮೆ ಆಯ್ತು, ನಮಗೆ ಹೊಸ ರಾಣಿ ಬೇಕಾಗ್ತದೆ. ಒಬ್ಬ ರೈತ ಬೆಳಿತಿದ್ರೆ ಹೊಸ ರಾಣಿ ಬೇಕಾಗುತ್ತೆ. ಹೊಸ ರಾಣಿ ಬೇಕು ಅಂತ ಹೇಳಿದ್ರೆ ಅವನೊಂದೋ ರಾಣಿ ಪಾಲು ಮಾಡಿ ಹೊಸ ರಾಣಿ ಮಾಡ್ಕೊಂಡು ಒಂದೋ ನಾವೇನ್ ಮಾಡ್ಬೇಕು, ನಾಳೆ ರಾಣಿ ಆಗಿದೆ ಅಂತೇಳಿ ಆ ಪೆಟ್ಟಿಗೆ ಅಂತ ಇದು ಸಾಧಾರಣ ಗಂಡು ನೊಣಗಳ ಸಂಖ್ಯೆ ಹೆಚ್ಚಾಗಿರುವಾಗ ಹೊಸ ಮೊಟ್ಟೆ ಇರುವಂತ ಕಾಲದಲ್ಲಿ ಆ ರಾಣಿಯನ್ನು ನಾವೇ ಲೆಸ್ ಮಾಡ್ಬೋದು, ಅದು ಮಾಡ್ಕೊಳ್ಬೋದು. ಇಲ್ಲಾಂತಲೇ ಕೃತಕ ಪಾಲಾಗಿ ಮಾಡ್ಬೋದು. ಆವಾಗ ಏನಾಗುತ್ತೆ, ರಾಣಿ ಈ ಸಾಧಾರಣ ಕೆಲಸಗಾರಗಳ ಮೊಟ್ಟೆನೆ ರಾಣಿಯಾಗಿ ಪರಿವರ್ತನೆ ಮಾಡ್ತವೆ ಅವು. ಹಾಗೆ ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು ಕಾಳು ಧಾನ್ಯದ ಬೆಳೆಗಳಲ್ಲಿ ಮಿತಿ ಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರೆಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರೆಸ್ ಇಕೋ ಸೈನ್ಸಸ್. ಮೇಘಾ ಸೋಲಾರ್ ಎನರ್ಜಿ ಸೊಲ್ಯೂಷನ್ಸ್ ಸುಲಭ ಲಭ್ಯ, ಕೈಗೆಟುಕುವ, ಸ್ವತಂತ್ರ, ಸುಸ್ಥಿರ ಭವಿಷ್ಯದ ಗ್ರೀನ್ ಎನರ್ಜಿ ಉಪಾಯ. ನಿರಂತರ ಉಚಿತ ನೀರಾವರಿಗೆ ಮೇಘಾ ಸೋಲಾರ್ ಪಂಪ್ ಸೆಟ್, ರೂಫ್ ಟಾಪ್ ಸೋಲಾರ್, ಸೋಲಾರ್ ಸಿಸಿ ಕ್ಯಾಮೆರಾ ಮತ್ತು ಸೋಲಾರ್ ಬೀದಿ ದೀಪಗಳು, ಡ್ರಿಪ್, ಸ್ಪ್ರಿಂಕ್ಲರ್, ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್, ತೋಟಗಾರಿಕೆ, ಕ್ರೆಡಲ್ ಹಾಗೂ ಸೂರ್ಯಘರ್ ಸಬ್ಸಿಡಿ ಯೋಜನೆಯಡಿ ಅಂಗೀಕೃತ. ಮೇಘಾ ಆಗ್ರೋಟೆಕ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ
ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಕದಂಬ ಅಗ್ರಿಟೆಕ್ ರಾಜ್ಯದ ಜನಪ್ರಿಯ ಸೋಲಾರ್ ಪಂಪ್. ಅತ್ಯಧಿಕ ಕಾರ್ಯಕ್ಷಮತೆಯ ಸೋಲಾರ್ ಪ್ಯಾನೆಲ್ ಮತ್ತು ಶಕ್ತಿ ಸೋಲಾರ್ ಪಂಪ್. ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ಮುಕ್ತಿ, ಬೆಳಗಿನಿಂದಲೇ ಹಗಲು ನೀರಾವರಿ. 25 ವರ್ಷಕ್ಕೂ ಹೆಚ್ಚು ಬಾಳಿಕೆಯ ಸೋಲಾರ್ ಪ್ಯಾನೆಲ್ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಸೋಲಾರ್ ಪಂಪ್. ನಂಬಿಕಾರ್ಹ ಸೋಲಾರ್ ಪಂಪಿಗೆ ರಾಜ್ಯದ ನಂಬರ್ 1 ಕಂಪನಿ ಕದಂಬ ಅಗ್ರಿಟೆಕ್. ಅಂದ್ರೆ ನೀವೇ ಮಾಡ್ಕೊಬಹುದು, ನಾವೇ ಮಾಡ್ಕೊಳ್ಬಹುದು. ಮಾಡ್ಕೊಂಬಂದ್ರೆ ಜಾಸ್ತಿ ಇದಾಗ ನೊಣ ಮೊಟ್ಟೆ ಇಡೋ, ರಾಣಿ ನೊಣದ್ದು ಮೊಟ್ಟೆ ಇಡೋ ಇದ್ರದ್ದು ಕ್ಷಮತೆ ಕಡಿಮೆ ಆದಾಗ ಮಾಡ್ಕೊಬಹುದು. ಅಕಸ್ಮಾತ್ ಆಹಾರ ಜಾಸ್ತಿ ಇದೆ ಆವಾಗ ರಾಣಿನೇ ಹೋಗುತ್ತೆ ಅಂದ್ರೆ ಆವಾಗೂ ನಾವು ಬೇರೆ ಪೆಟ್ಟಿಗೆ ಮಾಡ್ಕೊಡ್ಬಹುದು. ಒಂದು ಬೇರೆ ಪೆಟ್ಟಿಗೆ ಮಾಡ್ಕೊಳ್ಬಹುದು. ಇಲ್ಲ ಅಂತೇಳಿ ನಾವು ಇವತ್ತು ನಮ್ಮಲ್ಲಿ ಒಂದು ಹಳೆ ರಾಣಿ ಪಾಲಾಗಿ ಹೋಯ್ತು ಅಂತ ಇಟ್ಟುಕೊಂಡ್ರೆ, ಹೋಯ್ತು ಅಂತ ಅಥವಾ ಎಲ್ಲೋ ನಾವು ಬೇರೆ ಪೆಟ್ಟಿಗೆ ಸೇರಿಸ್ಕೊಂಡಿದೀವಿ ಅಂತ ಕೆಲವೊಮ್ಮೆ ಏನಾಗುತ್ತದೆ, ಅದು ಅದರದ್ದೊಂದು ದೃಷ್ಟಿ ಇದೆ. ಮಳೆ ನಮಗೆ ಸ್ವಲ್ಪ ಹಿಂದೆ ಲೇಟ್ ಆಗಿ ಬರ್ತದೆ ಅಂತ ಹೇಳಿದ್ರೆ ಮರದ ಮೇಲ್ಭಾಗದಲ್ಲಿ ಕೂರ್ತದೆ. ನಮ್ಮ ಮಲೆನಾಡು ಭಾಗದಲ್ಲಿ ಒಂದು ಸಾಧಾರಣ ಒಂದು 50 ಅಡಿ ಮೇಲೆ ಕೂರ್ತದೆ. ಮಳೆ ಲೇಟ್ ಆಗಿ ಬರ್ತದೆ ಅಂತ ಹೇಳಿದ್ರೆ, ಮಳೆ ನಿಧಾನವಾಗಿ ಬರ್ತದೆ. ಈ ವರ್ಷ ಮಳೆ ಬರೋದು ಹಿಂದೆ ಅಂತ ಹೇಳಿದ್ರೆ, ಮಳೆ ಬೇಗ ಬರ್ತದೆ. ಒಂದು ತಿಂಗಳಲ್ಲಿ ಒಂದು 15 ದಿವಸ ಮಳೆ ಬರ್ತದೆ ಅಂದ್ರೆ ಕೆಳಗಡೆ ಕೂರ್ತದೆ. ಆದಷ್ಟು ಕೆಳಗಡೆ ಕೂರುವಂತ ಒಂದು ವ್ಯವಸ್ಥೆ ಇದೆ. ಮಳೆಯಿಂದ ಸ್ವಲ್ಪ ರಕ್ಷಣೆ ಮಾಡ್ಕೊಳ್ಳುವ ಹಾಗೆ ಒಂದು ವ್ಯವಸ್ಥೆ ಕೂಡ ಅವರಲ್ಲಿ, ಅದು ಅವಕ್ಕೆ ಗೊತ್ತು, ಅದೊಂದು ವ್ಯವಸ್ಥೆ. ಇಂಡಿಕೇಟರ್ ತರ ಈ ವರ್ಷ ಮಳೆ ಇದೆಯೋ ಇಲ್ಲೋ ಅದು ಕೂಡ ಒಂದು ವ್ಯವಸ್ಥೆ ಇದೆ. ಹಾಗೆ ಕೆಳಭಾಗದಲ್ಲಿ ಕೂತ್ಕೊಂಡಾಗ ನಾವು ಸೇರಿಸ್ಕೊಳ್ಬಹುದು. ಮೇಲ್ಗಡೆ ಕೂತ್ಕೊಂಡಾಗ ನಾವು ಪ್ರಯತ್ನ ಕೂಡ ತುಂಬಾ ಪ್ರಯತ್ನ ಮಾಡಿ, ಆ ಪ್ರಯತ್ನ ಮಾಡೋದ್ರಿಂದ ಸೇರಿಸ್ಕೊಳ್ಳೋದ್ರೆ ಹೆಂಗೆ, ಅದಕ್ಕೆ ಇದನ್ನ ಮೇಣ ಇದು ಮಾಡಿ ಇಲ್ಲ, ನಾವು ಸಾಧಾರಣ ಒಂದು ಪಾಲಾಗಿ ಹೋಗಿ ಕೆಳಗಡೆ ಕೂತಾಗ ನಾವು ಅದನ್ನು ಬೇರೆ ಪೆಟ್ಟಿಗೆ ಹಾಕೊಂಡು, ನೀವೀಗ ಅಲ್ಲಿ ನೋಡಿರ್ಬೋದು, ಒಂದು ಪೆಟ್ಟಿಗೆ ಹಾಕಿದೀವಿ, ಆ ತರ ಹಾಕಿ ವ್ಯವಸ್ಥೆ ಮಾಡ್ಕೊಳ್ತೇವೆ. ಮೇಲ್ಗಡೆ ಆದಾಗ ಅವು ಪ್ರಕೃತಿಗೆ ಹೋಗ್ತವೆ. ಪ್ರಕೃತಿಗೆ ಹೋದ್ರು ಎಲ್ಲಿ ಹೋಗಲ್ಲ, ಅದು ಮತ್ತೆ ನಮಗೆ ಬಂದೇ ಬರ್ತದೆ. ಆ ದಿವಸ ಯಾವಾಗ ಪಾಲುವಾಯ್ತು ಅದನ್ನ 2ನೇ ದಿವಸ ಒಂದು ರಾಣಿ ಕಣವನ್ನು ಬಿಟ್ಟು ರಾಣಿ ಕಣಗಳನ್ನೆಲ್ಲ ತೆಗಿಬೇಕಾಗುತ್ತದೆ. ಯಾವತ್ತು ಹಳೆ ರಾಣಿ ಹೋಯ್ತು, ಹೊಸ ರಾಣಿ ಬೇಕು ಅಂತ ಹೇಳಿದ್ರೆ ಆ ಪೆಟ್ಟಿಗೆಯನ್ನು ನಾವು ತೆಗೆದು ಕೆಳಭಾಗದ ಎರಿಯ ಕೆಳಭಾಗದಲ್ಲಿ ಇರುವಂತದ್ದು ಯಾವುದು ರಾಣಿ ಮೊಟ್ಟೆ ಇರೋದು, ಅದ್ರಲ್ಲಿ ಒಂದು ಒಳ್ಳೆ ರಾಣಿ ಕಣವನ್ನು ಇಟ್ಟುಕೊಂಡ್ರೆ ಆಯ್ತು. ಯಾಕಂದ್ರೆ ರೈತನಿಗೆ ಸ್ವಲ್ಪ ಸಮಾಧಾನ ಅಂತ ಅಂದ್ರೆ ಒಂದು ದೊಡ್ಡದು ಮತ್ತೆ ಒಂದು ಸಣ್ಣದು ಫೌಂಡೇಶನ್ ಹಾಕಿರ್ತದೆ, ಅಂಥದ್ದನ್ನು ಬಿಟ್ಟುಕೊಂಡ್ರೆ ಅವನು ಮತ್ತೆ ರಾಣಿ ಬಂದ ತಕ್ಷಣ ಇನ್ನೊಂದು ಕಿತ್ತಾಕ್ಬಹುದು. ಅಕಸ್ಮಾತ್ ಇದು ಬಂದಿಲ್ಲ ಅಂದ್ರೆ ಅದನ್ನ ಇಟ್ಕೊಳ್ಳುವ, ಆ ತರ ಮಾಡ್ಕೊಳ್ಬಹುದು. ಆದಷ್ಟು ರಾಣಿ ಕಣವನ್ನು ತೆಗೆದಾಕ್ಬೇಕು, ಇಲ್ಲಾಂದ್ರೆ ಅತಿ ಹೆಚ್ಚಾಗಿ ಪಾಲಾಗಿ ಹೋಗುತ್ತೆ ಅನ್ಕೊಂಡು. ಸೊ ಈ ಅಕಸ್ಮಾತ್ 2, 3, 4 ಇರುತ್ತೆ, ಅದ್ರಲ್ಲಿ ಒಂದು ಚೆನ್ನಾಗಿರೋದನ್ನ ಇಟ್ಕೊಂಡು ಇನ್ನೊಂದು ಸಣ್ಣದನ್ನ ಇಟ್ಕೊಂಡು ಇದೆಲ್ಲ ತೆಗೆದಾಕಿದ್ರೆ ಅಲ್ಲಿಗೆ ಕುಟುಂಬ ಇದಾಗುತ್ತೆ. ಆ ರಾಣಿ ಹೊರಗಡೆ ಬರ್ತದೆ, ಬೇರೆ ರಾಣಿ ಇಲ್ಲದ ಕಾರಣ ಅದು ಅಲ್ಲೇ ಅದು ರಾಣಿ ಆಗುತ್ತೆ. ಯಾವಾಗ ಆಹಾರ ಜಾಸ್ತಿ ಇರುತ್ತೆ ಅಥವಾ ಮತ್ತೆ ವಾಪಸ್ ಎಲ್ಲ ತುಂಬಿರುತ್ತೆ, ಕಣಗಳೆಲ್ಲ ತುಂಬಿದಾಗ ಅವಾಗ ಜಾಸ್ತಿ ಅಂದ್ರೆ ಮತ್ತೆ ಪಾಲ್ ಮಾಡ್ಕೊಂಡು ಅನ್ಕೊಂಡು. ಸೊ ಈ ರೀತಿ ಪಾಲ್ ಮಾಡ್ಕೊಂಡಾಗ ಫೇಲಿಯರ್ ಆಗೋದಿದೆಯಾ, ಮತ್ತೆ ರಾಣಿ ಬರದೆ ಅಥವಾ ಏನಾರು ಆಗೋದಿದೆಯಾ? ಮತ್ತೆ ಇಲ್ಲ, ರಾಣಿ ಬರ್ತದೆ, ಬಂದೇ ಬಂದಿಲ್ಲ ಅಂತೇಳಿ ರೈತ ಏನ್ ಮಾಡ್ಬೋದು ಅಂತೇಳಿ, ಅವನು ರಾಣಿ ಲೆಸ್ ಆಗ ಮೂವ್ಮೆಂಟ್ ಇದೆ, ಅವನು ನೋಡಿದಾಗ ಗೊತ್ತಾಗುತ್ತಲ್ಲ ಈ ಕಣದಿಂದ ಹೊರಗಡೆ ಬಂದಿದೋ ಇಲ್ಲೋ ಅಂತೇಳಿ ಅವನು ನೋಡ್ಕೊಳ್ಬಹುದು. ಯಾಕಂದ್ರೆ ರೈತ ಕಲಿಬಹುದು, ಅವನು ವಿಜ್ಞಾನಿನ ಒಂದು ಭಾಗದಲ್ಲಿ ವಿಜ್ಞಾನಿಯಿಂದ ಒಂದು ಅಷ್ಟು ತಕೊಂಡು ಚೆನ್ನಾಗಿ ಕಲ್ತ್ಕೊಂಡ್ರೆ ಅವನು ಒಂದು ವಿಜ್ಞಾನಿ ಆಗ್ತಾನೆ. ಯಾಕಂದ್ರೆ ಈ ಜೇನಲ್ಲಿ ಒಂದೇ ಒಂದು ಭಯ ರೈತರಿಗೆ, ತುಂಬಾ ರೈತರಿಗೆ ನಾನು ನೋಡಿದ ತಕ್ಷಣ ಚುಚ್ಚೋದೊಂದು ಭಯ. ನೆಕ್ಸ್ಟ್ ಈಗ ಅದೇ ಪ್ರಶ್ನೆ ಆಯ್ತು. ಸೊ ನೀವು ಹೇಳಿದಿರ, ಸೊ ಇವು ಅಂತದ್ದೇನು ದೊಡ್ಡ ವಿಜ್ಞಾನ ಅಲ್ಲ, ಸಣ್ಣ ವಿಜ್ಞಾನ, ಸಣ್ಣದಾಗಿ ಸೂಕ್ಷ್ಮವಾಗಿ ನೋಡ್ಕೊಬೇಕು. ಒಂದು ನೋಡ್ತಾ ಇರ್ಬೇಕು, ಗಮನಿಸ್ತಾ ಇರಬೇಕು. ಈ ಗಮನಿಸೋದಂದ್ರೆ ಹೆಂಗೆ ಸರ್? ದಿವಸ ಬಂದು ಪೆಟ್ಟಿಗೆ ತೆಗಿಬೇಕಾ? ದಿವಸ ಬಂದು ಪೆಟ್ಟಿಗೆ ತೆಗಿದ್ರೆ ಅಷ್ಟು ಜೇನು ಬರೋದು ಕಷ್ಟನೇ. ಅದಕ್ಕೆ ಏನ್ ಮಾಡ್ಬೋದು ಅಂತ, ಅವನು ಅಕಸ್ಮಾತ್ ರಾಣಿ ಫೇಲ್ ಆಗೋಯ್ತು ಅಂತ ಹೇಳಿದ್ರೆ, ಫೇಲ್ ಆಗೋಯ್ತು, ರಾಣಿ ಇಲ್ಲ, ಹಿಂಗ ಆಗೋಯ್ತಲ್ಲ ಅಂತ ಚಿಂತೆ ಮಾಡೋದು ಬೇಡ. ಪಕ್ಕದಲ್ಲಿ ಇರುವಂತಹ ಪೆಟ್ಟಿಗೆಯಿಂದ ಆ ನೊಣವನ್ನು ಪೂರ್ತಿ ಕೊಡಗಬೇಕು. ಕೊಡಗಿ ಅದಲ್ಲಿ ಹೊಸ ಮೊಟ್ಟೆ ಅಥವಾ ನೂಲು ಮೊಟ್ಟೆ ಅಂತ ಹೇಳ್ತೀವಿ, ನೂಲಾಗಿ ಹಾಕಿರ್ತಾರೆ, ಅದನ್ನು ಆ ಪೆಟ್ಟಿಗೆಗೆ ಕೊಟ್ಟಾಗ ಅವು ಮತ್ತೆ ರಾಣಿಯಾಗಿ ಬೆಳೆಸ್ತವೆ. ಬಟ್
ಮರಿ ಇರಬಾರ್ದು, ಒಂದೇ ಒಂದು ಹುಳ ಇರಬಾರ್ದು ಆ ಪೆಟ್ಟಿಗೆ. ಹುಳ ಇರಬಾರ್ದು. ಹುಳ ಇದ್ರೆ ಹೊರಬಟ್ಟು ಶುರು ಆಗ್ತಾವಲ್ವಾ? ಹುಳ ಈಗೆಲ್ಲ ಒಂದು ಕುಟುಂಬ ನಂದು ಒಂದು ರಾಣಿ ನಷ್ಟ ಆಯ್ತು ಅಂತ ಇಟ್ಟುಕೊಳ್ಳಿ. ಆಗೇನ್ ಮಾಡ್ಬೋದು, ಅದ್ರಲ್ಲಿ 2 ಚೌಕಟ್ಟಿನಷ್ಟು ರಾಣಿ ನಷ್ಟ ಆಗಿರೋ ಕುಟುಂಬ ಇದಾವೆ ಅಂತ ಇಟ್ಟುಕೊಳ್ಳಿ. ಆವಾಗ ಇದು ಹುಳ ಸಮೇತ ಇನ್ನೊಂದು ಪೆಟ್ಟಿಗೆಯಿಂದ 2 ಹುಳ ಸಮೇತ ಕೊಡ್ಬೋದು. ಅದು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಆವಾಗ ರೈತ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅದನ್ನು ಒಂದು ಭಾಗಕ್ಕೆ 2 ಚೌಕಟ್ಟಿಟ್ಟು ಇನ್ನೊಂದು ಆ ರಾಣಿ ಇಲ್ಲದನ್ನು ಒಂದು ಭಾಗಕ್ಕೆ ಹಾಕಿ ನಾವು ಸಾಧಾರಣ ಚೀಲಕ್ಕೆ ಹಾಕಿ ಒಂದು 5 ನಿಮಿಷ ಕಟ್ಟಬೇಕು. ಅಲ್ಲ, ಅಲ್ಲಿ ಒಳಗಡೆ ಏನಾಗುತ್ತದೆ, ಅಲ್ಲಿ ಸೆಕೆ ವಾತಾವರಣ ಆದಾಗ ಇವು ಒಂದೇ ಇದರಿಂದ ಎಲ್ಲ ಒಟ್ಟು ಕೊಡುವಂತ ಒಂದು ವ್ಯವಸ್ಥೆ ಕೂಡ ಇದೆ. ಅದು ರೈತ ಸೂಕ್ಷ್ಮವಾಗಿ ಮಾಡ್ಬೇಕಾಗುತ್ತೆ. ಆಮೇಲೆ ಮತ್ತೊಂದು, ಅಕಸ್ಮಾತ್ ಇವೆಲ್ಲ ಕೇಳ್ಬೇಕಾದ್ರೆ ಯಾರೋ ಬೇರೆ ನಮ್ದು ಕಾರ್ಯಕ್ರಮ ನೋಡೋ ರೈತರಿಗೆ ಇದೆಲ್ಲ ಏನು ಅಂತ ಅನ್ಸುದೂ, ಈಗ ನಿಮ್ಮಂತ ಬೇರೆ ಯಾರೇ ಜೇನ್ ಸಾಕಣೆ ಮಾಡೋ ಜೊತೆಗೆ 1 ವಾರ ಇದ್ದು ಬಿಟ್ರೆ ಇವೆಲ್ಲವೂ ಸಹಿತ ಅವರಿಗೂ ಗೊತ್ತಾಗ್ಬಿಡ್ತವೆ, ಸೂಕ್ಷ್ಮಗಳು ಅರ್ಥ ಆಗ್ತವೆ, ಮಾಡೋದು ಹೆಂಗೆ ಅಂತ ಗೊತ್ತಾಗ್ಬಿಡ್ತವೆ. ಸರಿ, ಈಗ ಇದು ಒಂದಾಯ್ತು. ಈಗ ಓಕೆ, ಒಂದಿಷ್ಟು ಯಾವ ರೀತಿ ಪೆಟ್ಟಿಗೆಯನ್ನ ಮಾಡಬೇಕು, ಗೂಡನ್ನ ಕುಟುಂಬವನ್ನ ಬೇರೆ ಮಾಡೋದು ಹೇಗೆ, ಅದೇ ತಂತನಾಗಿ ಕುಟುಂಬ ಬೇರೆ ಆಗೋ ಸಂದರ್ಭಗಳು ಯಾವ್ದು, ಆ ಟೈಮಲ್ಲಿ ಯಾವ ರೀತಿಯಾಗಿ ಕುಟುಂಬ ಸಪರೇಟ್ ಆಗಿ ಬೇರೆ ಆಗ್ತಾ ಇದೆ ಅಂದ್ರೆ ನಾವೇ ಯಾವ ರೀತಿಯಾಗಿ ಇನ್ನೊಂದು ಪೆಟ್ಟಿಗೆ ತುಂಬಿಸ್ಕೊಬಹುದು ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡೋಣ. ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು ಕಾಡು ಧಾನ್ಯದ ಬೆಳೆಗಳಲ್ಲಿ ಮಿತಿ ಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರೆಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರೆಸ್ ಇಕೋ ಸೈನ್ಸಸ್. ಮೇಘಾ ಸೋಲಾರ್ ಎನರ್ಜಿ ಸೊಲ್ಯೂಷನ್ಸ್ ಸುಲಭ ಲಭ್ಯ, ಕೈಗೆಟುಕುವ, ಸ್ವತಂತ್ರ, ಸುಸ್ಥಿರ ಭವಿಷ್ಯದ ಗ್ರೀನ್ ಎನರ್ಜಿ ಉಪಾಯ. ನಿರಂತರ ಉಚಿತ ನೀರಾವರಿಗೆ ಮೇಘಾ ಸೋಲಾರ್ ಪಂಪ್ ಸೆಟ್, ರೂಫ್ ಟಾಪ್ ಸೋಲಾರ್, ಸೋಲಾರ್ ಸಿಸಿ ಕ್ಯಾಮೆರಾ ಮತ್ತು ಸೋಲಾರ್ ಬೀದಿ ದೀಪಗಳು, ಡ್ರಿಪ್, ಸ್ಪ್ರಿಂಕ್ಲರ್, ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್, ತೋಟಗಾರಿಕೆ, ಕ್ರೆಡಲ್ ಹಾಗೂ ಸೂರ್ಯಘರ್ ಸಬ್ಸಿಡಿ ಯೋಜನೆಯಡಿ ಅಂಗೀಕೃತ. ಮೇಘಾ ಆಗ್ರೋಟೆಕ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ, ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ, ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಕದಂಬ ಅಗ್ರಿಟೆಕ್ ರಾಜ್ಯದ ಜನಪ್ರಿಯ ಸೋಲಾರ್ ಪಂಪ್. ಅತ್ಯಧಿಕ ಕಾರ್ಯಕ್ಷಮತೆಯ ಸೋಲಾರ್ ಪ್ಯಾನೆಲ್ ಮತ್ತು ಶಕ್ತಿ ಸೋಲಾರ್ ಪಂಪ್. ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ಮುಕ್ತಿ, ಬೆಳಗಿನಿಂದಲೇ ಹಗಲು ನೀರಾವರಿ. 25 ವರ್ಷಕ್ಕೂ ಹೆಚ್ಚು ಬಾಳಿಕೆಯ ಸೋಲಾರ್ ಪ್ಯಾನೆಲ್ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಸೋಲಾರ್ ಪಂಪ್. ನಂಬಿಕಾರ್ಹ ಸೋಲಾರ್ ಪಂಪಿಗೆ ರಾಜ್ಯದ ನಂಬರ್ 1 ಕಂಪನಿ ಕದಂಬ ಅಗ್ರಿಟೆಕ್. ಈಗ ಸಾಮಾನ್ಯವಾಗಿ ಬಹಳಷ್ಟು ಜನ ರೈತರಿಗೆ ಜನರಿಗೆ ಇರುವಂತಹ ಒಂದು ಕಲ್ಪನೆ, ಜೇನುನೊಣಗಳು ಕಚ್ಚಿಬಿಡ್ತವೆ ಅಂತ ಅನ್ಕೊಂಡು. ಯಾವಾಗ ಕಚ್ತಾವೋ ಇಲ್ವೋ, ಕಚ್ಚದೇ ಇರೋ ರೀತಿ ನಾವು ಯಾವ ರೀತಿ ಕಾಪಾಡ್ಕೊಳ್ಳೋದು, ಆಮೇಲೆ ಜೇನು ತೆಗಿಯಕ್ಕೆ ಹೋದಾಗ ಕಚ್ಚೋದಿದೆಯಾ ಹೇಗೆ ಅಂತ ಇನ್ನೊಂದು.
ಇವು ಇಷ್ಟು ಸರ್ ಹೇಗೆ? ಜೇನುನೊಣಗಳು ಎಲ್ಲ ಕಚ್ಚೋದಲ್ಲ ಚುಚ್ಚೋದು ಒಂದು ಅಲ್ಲಿ ಏನಾಗುತ್ತೆ ಅಂದ್ರೆ ಅವು ರಾಣಿ ಕಣ ಹೆಚ್ಚಾದಾಗ ಕೂಡ ಚುಚ್ಚುತ್ತವೆ. ಅವಕ್ಕೆ ಬೇರೆ ಆಗಿ ಹೋಗುವಂತ ಕಾಲದಲ್ಲಿ ಚುಚ್ಚುತ್ತವೆ. ಆಹಾರ ಹೆಚ್ಚಿದ್ದಾಗ ನಮ್ಮಲ್ಲಿ ಯಾವುದು ಈ ಪರಾಗ ಹೆಚ್ಚು ತುಂಬಿದಾಗ ಕೂಡ ಚುಚ್ಚುವಂತ ಒಂದು ವ್ಯವಸ್ಥೆ ಕೂಡ ಇದೆ. ಅದು ಪರಾಗ ಅಂತ ಹೇಳಿದ್ರೆ ಆಹಾರ, ಅದು ಅದಕ್ಕೆ ನೀರು ಕೂಡ ಬೇಕು. ಈಗ ರೈತ ಏನು ಗೊತ್ತಾ, ನಾನು ಜೇನು ಕೃಷಿಕ, ನಾನು ಜೇನೇ ಬಂದಿಲ್ಲ ಅಂತ ಒಂದು ನೆಪ ಹೇಳ್ತಾನೆ. ಆದಷ್ಟು ನೀರಿನ ಪ್ರಮಾಣ ಬೇಕು. ಅವನದು ಏನಾಗುತ್ತದೆ ಅಂತ ಹೇಳಿದ್ರೆ ಎಲ್ಲ ತೋಟದಲ್ಲಿ ಸ್ವಲ್ಪ ನೀರು ಬೇಕಾಗುತ್ತದೆ. ಅದಕ್ಕೆ ದನಗಳನ್ನು ಸಾಕೊಂಡ್ರೆ ಏನಾಗುತ್ತದೆ, ಅದು ಗಂಜಳಕ್ಕೆ ಹೋಗ್ತವೆ. ನೀವು ನೋಡಿರ್ಬೋದು, ಸಾಧಾರಣ ಕೊಟ್ಟಿಗೆ ಪಕ್ಕದಲ್ಲಿ ಹೆಜ್ಜೆನೇ ಆಗಲಿ ಅಥವಾ ಇದೇ ಆಗಲಿ ಅದರ ಪಕ್ಕ ಹೋಗೋದು ಯಾಕೆಂದ್ರೆ ಅದಕ್ಕೆ ನೀರಿನ ಅಂಶ ಬೇಕು. ಅದು ಏನು ನೀರಿದ್ರು ಸೋಸ್ಕೊಂಡು ಬರ್ತವೆ. ಇಲ್ಲಾಂತೇಳಿ ನೀವು ಯಾವ್ದಾದ್ರು ಗಿಡಕ್ಕೆ ಈ ತಾವರೆ ಅಂತ ಕೆರೆಗಳ ಪಕ್ಕದಲ್ಲಿ ನೋಡ್ಬೋದು, ತಾವರೆಗೆ ಬೆಳೆಯೋದಕ್ಕಿಂತ ನೀರಿಗೆ ಬೀಳ್ತವೆ ಜಾಸ್ತಿ. ನೀರು ಬೇಕು. ನೀರು ತರಕ ಹೆಚ್ಚಾಗಿ ಹೋಗುತ್ತೆ. ಈ ಪೋಲನ್ನು ಕರಗಿಸ್ಬೇಕು. ಒಂದಷ್ಟು ತಿಂತವೆ ಅವು, ಪೋಲನ್ನಾಗೆ ತಿಂತವೆ. ಒಂದಷ್ಟು ಕರಗಿಸಕ್ಕೆ ಕೂಡ ನೀರು ಬೇಕಾಗ್ತದೆ. ಆ ಕಾಲದಲ್ಲಿ ಚುಚ್ಚೋದು. ಜೇನು ಬಂದಾಗ ಚುಚ್ಚೋದು ಕಡಿಮೆ. ಜೇನು ಬಂದಾಗ ಚುಚ್ಚೋದು ಕಡಿಮೆ. ಇನ್ನು ರೈತ ಏನು ಅಂತ ಹೇಳಿದ್ರೆ ಪದೇ ಪದೇ ಓಪನ್ ಮಾಡ್ಕೊಂಡಿದ್ರು ನಡೆಯಲ್ದಿಲ್ಲ. ಅಪರೂಪಕ್ಕೆ ಓಪನ್ ಮಾಡ್ಕೊಳ್ಬೇಕು. ಸಮಾಧಾನ. ಒಬ್ಬ ಏನು ಈಗ ಹೇಳ್ತಾರೆ, ಅವನು ಇದಾಗಿಲ್ಲ ಹಂಗೆ ಹಿಂಗೆ ಅಂತೇಳಿ ನಾವು ಕೈಗೆ ಸ್ವಲ್ಪ ತಣ್ಣೀರು ಹಾಕೊಂಡು ಹೋದ್ರೂ ಸ್ವಲ್ಪ ಸ್ಮೆಲ್ ಚೇಂಜ್ ಆಗುತ್ತೆ. ನಮ್ಮ ಬೆವರು ಸ್ಮೆಲ್ಲು ಕೂಡ ಅವಕ್ಕೆ ಅಷ್ಟು ಆಗಲ್ಲ. ಇದು ಮಾಡ್ಕೊಂಡ್ರೆ ಸಮಾಧಾನಕ್ಕೆ ಹೋದ್ರೆ ಅದನ್ನು ಆರಾಮಾಗಿ ಒಂದು ಚುಚ್ಚದೆ ತೆಗಿಬಹುದು. ಸಮಾಧಾನವಾಗಿ ತೆಗಿಬೇಕು. ಒಂಬರಿ ತೆಗೆದ ತಕ್ಷಣ ಅದಕ್ಕೆ ಹೆದರ್ಕೊಂಬ. ಕೈಯಲ್ಲಿ ಸ್ವಲ್ಪ ಅಂದ್ರೆ ಬೆವರು ವಾಸನೆ ಇರೋದ್ರಿಂದ ಕೈಯಲ್ಲಿ ಸ್ವಲ್ಪ ತಣ್ಣೀರು ಗಿಣ್ಣೀರು ಇದು ಒದ್ದೆ ಇದು ಮಾಡ್ಕೊಳ್ಬೇಕು. ಮತ್ತೆ ಇನ್ನೊಂದು, ನಮಗೀಗ ರೈತನಿಗೆ ಒಬ್ಬನಿಗೆ ಚುಚ್ಚಿ ಅಭ್ಯಾಸ ಆಗ್ಬಿಟ್ರೆ ಗೊತ್ತಾಗಲ್ಲ. ಮತ್ತೆ ಗೊತ್ತಾಗಲ್ಲ. ಯಾವಾಗ ಅವನು ಕೆಲಸ ಮಾಡ್ತಾ ಚುಚ್ಚಿತಾ ಇದ್ರೆ ಗೊತ್ತೇ ಆಗಲ್ಲ. ಮತ್ತೆ ಅದು ಅದರ ಪಡೆಗೆ ಚುಚ್ಚುತ್ತಾ ನಾವು ನಮ್ಮ ಕೆಲಸ ಮಾಡ್ತಾ ರೂಢಿ ಆಗುತ್ತೆ. ಆಮೇಲೆ ಇನ್ನೊಂದು, ಅದು ರೈತರಷ್ಟನ್ನು ಹೇಳಲ್ಲ, ಆದ್ರೆ ಕೆಲವೊಂದು ಹೆಜ್ಜೆಗಳು ಚುಚ್ಚಿದಾಗ ತುಂಬಾನೇ ಇದಾಗ್ತವೆ. ಬಹಳಷ್ಟು ಚುಚ್ಚಿದ್ರೆ ಮನುಷ್ಯನಿಗೆ ಆರೋಗ್ಯ ಏರ್ಪೇರಾಗೋದು ಇದೆ ಅಂತ ಹೇಳ್ತಾರೆ. ಆದ್ರೆ ಈ ತುಡುವೆ ಜನ ಆ ಥರ ಇಲ್ಲಲ್ಲ, ಹೆಂಗೆ ಅಂತ? ಇಲ್ಲ, ತುಡುವೆ ಜನ ನಾವು ಈಗ ಏನಾಗ್ತದೆ ಅಂತ ಹೇಳಿದ್ರೆ, ಇದು ತುಡುವೆ ಜನ ನಾವು ಹೇಳಿಲ್ಲ. ಮರಿ ಈಗ ಹಳೆ ರಾಣಿಗೆ ಹೋಯ್ತು, ಆ ಕಾಲದಲ್ಲಿ ಬಿಡಿ ಇರುವಾಗ ಅದೇ ಇದರಲ್ಲಿ ಒತ್ತಡದಲ್ಲಿ ಹೋಗಿ ಪೆಟ್ಟಿಗೆ ತೆಗೆದ್ರು ಚುಚ್ಚುವಂತ ವ್ಯವಸ್ಥೆ ಇದೆ. ಚುಚ್ಚಿತವೆ. ಚುಚ್ಚಿದಾಗ ನಮಗೆ ಏನಿಲ್ಲ, ಅದು ಈಗ ಹಸಿ ಅರ್ಶಿಣ ಹೆಂಗಿದ್ರು ಇರ್ತದೆ. ಹಸಿ ಅರ್ಶಿಣ ಮತ್ತೆ ನಾವು ತಾತೆ ಅಂತ ಹೇಳ್ತೀವಿ, ಚಿಗಟೆ ಅಂತ, ಆ ಸೊಪ್ಪನ್ನು ಉಜ್ಜಿದ್ರು ನಡೀತದೆ. ಅದು ಹೆಜ್ಜನಿಗೂ ನಡೀತದೆ. ತೊಂದರೆ ಸೊ ಅಂದ್ರೆ ಜೇನು ಚುಚ್ಚತ್ತೆ ಅನ್ನೋ ಕಾರಣಕ್ಕೆ ಜೇನು ಕೃಷಿ ಮಾಡದೆ ಇರೋದು ಸುಮ್ಮನೆ ತಪ್ಪು ಅಂತ ಅಂದ್ಕೊಂಡು ಚುಚ್ತಾವೆ ಒಂದೆರಡು ಅಪರೂಪಕ್ಕೆ. ಅದು ರೂಢಿ ಆಗ್ಬಿಡಿ. ನೀವೀಗಂತ ಚುಚ್ಚಿದ್ರೆ ಗೊತ್ತಾಗಲ್ಲ ಅಂತ ಹೇಳ್ತೀವಿ. ನಿಮ್ ಕೆಲಸ ನೀವು ಮಾಡ್ತಾ ಇರ್ತೀವಿ. ಸೊ ಆ ರೀತಿಯಾಗಿ ಮಾಡ್ಕೊಬಹುದು. ಈಗ ಇಲ್ಲೂ ಅಪಸ್ಯ ಬಂದ್ರೆ ನೀವು ಹೇಳಿದ್ರಿ ಸಾಮಾನ್ಯವಾಗಿ ನಿಮ್ದು ಒಂದು 5-6 ತಿಂಗಳ ಅಷ್ಟೇ ಜೇನು ತೆಗಿಯೋ. ಒಂದು ಪೆಟ್ಟಿಗೆಯಿಂದವ ಎಷ್ಟು ಬಾರಿ ತೆಗಿತೀರಾ, ಎಷ್ಟು ತೆಗಿತೀರಾ ಜೇನು? ಈಗ ಜೇನು ಪೆಟ್ಟಿಗೆಯಲ್ಲಿ ಈಗ ಈ ವರ್ಷ ನೋಡಿ, ಈ ವರ್ಷದ ಹವಾಗುಣಕ್ಕೆ ಜೇನು ಬರೋಕ್ಕೆ ಸ್ಟಾರ್ಟ್ ಆಗಿಲ್ಲ. ನಮ್ಮಲ್ಲಿ ಸ್ಟಾರ್ಟ್ ಆಗಿಲ್ಲ, ಕೆಲವು ಕಡೆ ಸ್ಟಾರ್ಟ್ ಆಗಿದೆ, ನಮಗೆ ಈಗ ಸ್ಟಾರ್ಟ್ ಆಗಿಲ್ಲ. ಈಗ ಇನ್ನೊಂದು ವಾರದಲ್ಲಿ ಒಂದು 10 ದಿವಸದಲ್ಲಿ ಸ್ಟಾರ್ಟ್ ಆಗುತ್ತದೆ. ಈಗ ನಮಗೆ ಸಾಧಾರಣ ಸಿಕ್ಕಿದಾಗ ಒಂದು 5-6 ಸಲ ಬರ್ತದೆ. ಕಲರ್ಸ್ ಒಳ್ಳೆ ಇಳ್ಳು ನಮಗೆ ಒಳ್ಳೆ ಇದು ಬಂದಿದೆ, ಜೇನು ಬಂದಿದೆ. ಒಂದು 6 ಸಲ, ಒಂದು 6 ತಿಂಗಳಲ್ಲಿ ಒಂದು 6-7 ಸಲ ತೆಗಿಬಹುದು. ಒಂದು 10 ದಿವಸ 15 ದಿವಸಕ್ಕೊಮ್ಮೆ ತೆಗಿಬಹುದು. ತೆಗೆದಾಗ ಸಾಧಾರಣ 8 ಚೌಕಟ್ಟಿನ ಪೆಟ್ಟಿಗೆಲೆ ಆದ್ರೆ ಒಂದು 2 kg ಅಷ್ಟು ಜೇನು ಆದ್ರೂ ಸಿಗ್ತದೆ ಒಂದು ಬಾರಿಗೆ. ಇಲ್ಲ ಸಣ್ಣ ನಮ್ಮ 6 ಪೆಟ್ಟಿಗೆಲೆ ಆದ್ರೂ 1 kg 1.5 kg ಅಷ್ಟು ಜೇನು ಸಿಗ್ತದೆ. ಹಾಗೆ ಬಂದಾಗ ಒಂದು 4-5 ಸಲ ತೆಗಿಬಹುದು. ಅದು ನಮ್ಮ ಹವಾಗುಣಕ್ಕೂ ಇದಕ್ಕೂ. ಹಾಗಾದ್ರೂ ಹೇಗಿದ್ರು ನಮಗೆ ನಷ್ಟ ಅಂತ ಆಗಲ್ಲ. ನಷ್ಟ ಆಗಲ್ಲ. ಸರ್, ಈಗ 2 kg ಜೇನು ಸಿಗತ್ತೆ ಅಂತ ಹೇಳಿ, ಸಾಮಾನ್ಯವಾಗಿ ಜೇನು ನಿಮ್ದು ಮಾರುಕಟ್ಟೆಯಲ್ಲಿ ಹೇಗೆ? ಆಮೇಲೆ ಎಷ್ಟು ಟೋಟಲ್ ಆಗಿ ಎಷ್ಟು ತೆಗೆದಿದ್ದೀರಾ ಸರ್ ಇಂದಿನ ವರ್ಷ? ಅಷ್ಟು ಕಡೆ ಸೇರಿ ನಿಮ್ದು ಎಷ್ಟು ಪೆಟ್ಟಿಗೆ ಇದೆ? ನಮ್ಮದೀಗ ಪೆಟ್ಟಿಗೆ ಈ ವರ್ಷ ಒಂದು 500 ಪೆಟ್ಟಿಗೆ ಇದ್ದಾವೆ. ಅದರಲ್ಲಿ ಸುಮಾರು ಖಾಲಿ ಆಗಿದೆ. ನಮ್ಮಲ್ಲಿ ಈ ವರ್ಷ ಏನಾಯ್ತು ಅಂತ ಹೇಳಿ, ಮಳೆಗಾಲದಲ್ಲಿ ನಮಗೆ ಈ ವ್ಯವಸ್ಥೆಯಲ್ಲಿ ಕರೆಕ್ಟಾಗಿ ಮೇಂಟೈನ್ ಮಾಡಕ್ ಆಗಿಲ್ಲ. ಒಟ್ಟಾಗಿ ನಮಗೆ ಏನಾಯ್ತು ಅಂತ ಹೇಳಿ 124 ಪೆಟ್ಟಿಗೆ ಖಾಲಿ ಆಗ್ಬಿಟ್ಟವೆ. ಆದ್ರೂ ಸ್ವಲ್ಪ ಮಿಕ್ಸ್ಕೊಂಡು ಸ್ವಲ್ಪ ಪಾಲ್ ಮಾಡಿ ಈಗ ಒಂದಷ್ಟಿದೆ. ಕಲರ್ಸ್ ಎಲ್ಲ ಹೇಳಿ ಒಂದು 470 kg ಜೇನು ಸಿಕ್ಕಿತು. 470 kg ಜೇನು ಸಿಕ್ಕಿತು. ಇನ್ನು ನಾವು ಯಾಕಂದ್ರೆ ನಮ್ಮದು ಎಲ್ಲ ಇದರಿಂದ ಹೋಗೋದ್ರಿಂದ
ಒಬ್ಬ ಜೇನು ಕೃಷಿಯಲ್ಲೇ ಹೋಗ್ತೀನಿ ಅಂತೇಳಿ ಅವನು 1,000-2 kg ಇಷ್ಟೇ ಪೆಟ್ಟಿಗೆ 1,000 kg ಮೇಲೆ ಹೋಗ್ಬೋದು. ಯಾಕಂದ್ರೆ ಅವನು ಅದು ಸಮಗ್ರ ಕೃಷಿಯಲ್ಲಿ ಜೇನು ಕೃಷಿಯು ಕೂಡ ಒಂದಾಗಿರೋದ್ರಿಂದ 470 kg ಸಿಕ್ಕಿದೆ. ಇಲ್ಲ ನೀವು ಒಂದು 500 ಪೆಟ್ಟಿಗೆಲ್ಲಿ ಆರಾಮ್ 1,000 kg ತನಕ ತಗೊಂಡ್ಬೋದು. 2,000 kg ಒಂದೇ ಕೆಲಸ ಆದ್ರೆ ಮಾಡಬಹುದು. ಸರ್ ಮಾರುಕಟ್ಟೆ ಹೇಗೆ ನೀವು ಎಲ್ಲಿ ಅಂದ್ರೆ ಯಾಕಂದ್ರೆ ನನಗೆ ಗೊತ್ತಿರೋ ಪ್ರಕಾರ ಎಲ್ಲಿ ಹೋದ್ರೂ ಜೇನು ಸಿಗ್ತವೆ. ಅದರಲ್ಲಿ ಪ್ಯೂರ್ ಇರ್ತದೋ ಅಥವಾ ಮತ್ತೆ ಅದಕ್ಕೆ ಏನಾದ್ರು ಬೇರೆ ಏನಾದ್ರು ಹಾಕಿರ್ತಾರೋ ಮಿಶ್ರ ಮಾಡಿರ್ತಾರೋ ನಮಗೆ ಗೊತ್ತಿಲ್ಲ. ಆದ್ರೆ ಪ್ಯೂರ್ ನೀವು ಶುದ್ಧ ಜೇನು ನಿಮ್ದು ಎಲ್ಲಿ ಮಾರುಕಟ್ಟೆ ಹುಡುಕಿದ್ರೆ ಹೇಗೆ ಹುಡುಕಿ? ಈಗ ಮಾರುಕಟ್ಟೆ ಅಂತೇಳಿ ನಾವು ಹಿಂದಿಂದೆ ನಮ್ಮದು ಮಾಮೂಲಿ ತಗೊಳ್ಳುವಂತವ್ರು ಇದ್ದಾರೆ. ಇನ್ನು ನಾವು ಮುಖ್ಯವಾಗಿ ಹೇಳ್ಬೇಕಂದ್ರೆ ಪಾರಂಪರಿಕ ವೈದ್ಯರು. ಅದು ಪಾರಂಪರಿಕ ವೈದ್ಯರಿಗೆ ಒಂದು ಭಾಗ ಜೇನು ನಾವು ಬಹಳಷ್ಟು ಕಡೆ ಔಷಧಿ ನೋಡಿದೀವಿ. ಸೊ ಜೇನು ಹಾಕಿ ಔಷಧಿ ಕೊಡೋದು, ಜೇನುತುಪ್ಪ ಜೊತೆಗೆ ತಗೊಳ್ಳೋದು. ಆಗ ಏನಾಗುತ್ತದೆ, ಅವರಿಗೆ ಕೊಡುವಾಗ ನಾವು ಒಳ್ಳೆ ಪದಾರ್ಥನೇ ಕೊಡಬೇಕು, ಒಳ್ಳೆ ಜೇನುತುಪ್ಪನೇ ಕೊಡಬೇಕು. ಇಲ್ಲಾಂತೇಳಿ ನಾವು ಪಾರಂಪರಿಕ ವೈದ್ಯ ಇದರಲ್ಲಿ ಮಾಡಿ ಪ್ರಯೋಜನ ಇಲ್ಲ. ಯಾಕೆಂದ್ರೆ ಗಿಡಮೂಲಿಕೆ ಕೊಟ್ಟುಬಿಟ್ಟು ಇಲ್ಲಿ ಕಲಬೆರಕೆ ಜೇನಲ್ಲಿ ಕೊಟ್ಟರೆ ಅದು ಕಾಯಿಲೆ ವಾಸಿ ಆಗೋದಿಲ್ಲ. ಆಗ ಒಳ್ಳೆ ಉತ್ತಮ ಗುಣಮಟ್ಟದ ಜೇನುತುಪ್ಪ ನಮ್ಮಲ್ಲಿದೆ, ನಾವೇ ಔಷಧಿ ಕೊಡುವಂಥದ್ದು. ಅವಾಗ ಅವನು ಒಳ್ಳೇದಾಗ್ತದೆ, ನಮಗೊಂದಷ್ಟು ಆದಾಯ ಆಯಿತು, ಅವನು ರೋಗವನ್ನು ಕಳ್ಕೊಂಡಾಗಾಯ್ತು. ಸೊ ಅಲ್ಲಿಂದ ನೋಡಿ ಹಂಗ ನೋಡ್ರೆ ನೀವು ಒಂದು ಮಾರದಂತೂ ಮಾರ್ತಾ ಇದ್ರ ಜೊತೆಗೆ ನಿಮ್ಮ ಪಾರಂಪರ್ಯ ವೈದ್ಯ ಉದ್ಯೋಗಕ್ಕೂ ಅದಕ್ಕೂ ನಿಮ್ಗೆ ನಿಮ್ಮ ಜೇನೇ ಬಳಕೆ ಮಾಡ್ತೀವಿ. ಸರ್ ಎಷ್ಟಿದೆ ಸರ್ ಲೀಟ್ರಿಗೆ ಹೆಂಗೆ ಸಾಮಾನ್ಯ? ಈಗ ನಾವು 1 kg ಕೊಡ್ತಾ ಇರೋದು 1,000 ರೂಪಾಯಿ 1,000 kg ಕೊಡ್ತಾ ಇದ್ದೀರಾ. ಹಂಗೆ ನೋಡ್ರೆ ನಿಮಗೆ 470 kg ಬಂತು ಅಂತಂದ್ರಲ್ವಾ? ಹತ್ತತ್ರ ಹಂಗ 4 ಲಕ್ಷ ಆದಾಯ, 4,70,000 ಆದಾಯ ಬಂದಂಗ. ಎಷ್ಟು ಖರ್ಚು ಎಷ್ಟಿದೆ ಸರ್? ಫಸ್ಟಿಗೆ ಜೇನು ಪೆಟ್ಟಿಗೆ ತರೋದು ಅದೆಲ್ಲ ನಿಮ್ಗೆ ಹಳೆದ ಜೇನು ಪೆಟ್ಟಿಗೆ, ಬಟ್ ಉಳಿದ ಖರ್ಚು ಮೇನ್ ಖರ್ಚು ಏನು? ನಾವು ಬಂದಿದ್ದು ಅಂತಂದ್ರೆ ಒಂದು 10 ಪೆಟ್ಟಿಗೆ, ಆಮೇಲೆ 15 ಪೆಟ್ಟಿಗೆ ಮಾಡ್ಕೊಂಡು, ಆಮೇಲೆ 20 ಮಾಡ್ಕೊಂಡು ಶುರು ಮಾಡಿದ 10ರಿಂದ ಶುರು ಮಾಡಿ ಹಾಗೆ ಬಂದಿದ್ದು. ಈಗ ಹೆಂಗಂದ್ರೆ 10 ಪೆಟ್ಟಿಗೆ ಮಾಡೋದು, ಅದ್ರಲ್ಲಿ ಬಂದಿರೋ ಹಣದಿಂದ ಇನ್ನೊಂದು 5 ಪೆಟ್ಟಿಗೆ ತರೋದು, ಅವಾಗ ಜೇನು ಕುಟುಂಬ ನೀವೇ ಬೇರೆ ಮಾಡ್ಕೊಳ್ಳೋದು, ಅಲ್ಲಿಂದ ಬಂದಿರೋ ಹಣದಿಂದ ಒಂದ್ ಸ್ವಲ್ಪ ಹಣವನ್ನು ಉಳಿಸ್ಕೊಳ್ಳೋದು, ಒಂದ್ ಸ್ವಲ್ಪ ಹಣದಿಂದ ಪೆಟ್ಟಿಗೆ ಆ ರೀತಿ ಮಾಡ್ಕೊಂಡು ಈಗ 500 ಪೆಟ್ಟಿಗೆ ತನಕ ಬಂದವರು. ಸೊ ಅಂದ್ರೆ ನಿಮಗೆ ಪೆಟ್ಟಿಗೆ ಖರ್ಚು ಜಾಸ್ತಿ ಜಾಸ್ತಿ ವರಮಾನ. ಅದಕ್ಕೆ ನಾನು ಮೊದಲೇ ಕೇಳ್ತಾರೆ ಸರ್, 4,70,000 ನಿಮ್ಗೆ ಆದಾಯ ಬಂದ್ರೆ ಅದ್ರ ಖರ್ಚು ಹೋಗಿ ಎಷ್ಟು ಕೊನೆಗೆ ಉಳಿದಿದ್ದೆಷ್ಟು, ಹೆಚ್ಚು ಖರ್ಚು ಎಷ್ಟು ಹೋಯ್ತು ಅಂತ? ಇಲ್ಲ, ನಮಗೆ ಅಮ್ಮಮ್ಮ ಅಂತ ಹೇಳಿದ್ರೆ ಒಂದು ಈಗ ಮಳೆಗಾಲದಲ್ಲಿ ಸಕ್ಕರೆ ಕೊಡೋದ್ರೆ ಒಂದು 50,000 ಇಟ್ಟರು ನಮ್ಮದೇ ಕೆಲಸ ಕೂಲಿ ಎಲ್ಲ ಸೇರಿ ಇಡೀ ವರ್ಷ ನಿಮ್ ಖರ್ಚು ಕೆಲಸ ಕೂಲಿ ಎಲ್ಲ ಹಿಡಿದು ಮಳೆಗಾಲ ಸಕ್ಕರೆ ನೀರು ಮಾಡಿ ಕೊಟ್ಟಿದ್ದಾಗೆಲ್ಲ 50,000 ರೂಪಾಯಿ ಆಯ್ತು. ಬಾಕಿ ಲಾಭನೇ 4 ಲಕ್ಷ ರೂಪಾಯಿ ಲಾಭನೇ. 2.5 ಎಕರೆ 4 ಲಕ್ಷ ರೂಪಾಯಿ ಲಾಭ ಅಂತಂದ್ರೆ ಅದ್ಭುತನೇ ಆಯ್ತು. 2.5 ಲಕ್ಷ 2.5 ಎಕರೆ ಅಷ್ಟೇನೆ. ಹಾಗಾಗಿ ಸೊ ಅದಕ್ಕೆ ನಾನು ಮೊದಲಿನ ಕಂತಲ್ಲೇ ನಿಮ್ಮ ಜೊತೆ ಮಾತಾಡುವಾಗ ಹೇಳಿದೆ, ಒಬ್ಬ ರೈತ ಯಾರಾದ್ರೂ ಶುರು ಮಾಡ್ಬೇಕಾದ್ರೆ 2 ರಿಂದ 3, 4, 5, 6 ಹೋದ್ರೆ ಅವನಿಗೆ ಅಲ್ಲಿ ಬಂಡವಾಳ ಹಾಕುವಂಗಿಲ್ಲ. ಇವತ್ತು ಸರ್ಕಾರದ ಸಹಾಯಧನ ತಕೊಂಡು 2 ರಿಂದ ಶುರು ಮಾಡಿದ್ರೆ ಅವನಿಗೆ ಏನಾಗುತ್ತೆ, ಬಂಡವಾಳ ಹಾಕೋದು ಇಲ್ಲ, ಜೊತೆಗೆ ಅದು ಮಾಡ್ತಾ ಅವನು ಕಲಿತಾನೆ ಹೆಂಗೆ ಎಲ್ಲ ಸೂಕ್ಷ್ಮವನ್ನು ನಿಧಾನ ಕರ್ತ್ಕೊಂಡ್ಬಿಡ್ತಾನೆ. ಅಲ್ಲಿಂದ ನಿಧಾನಕ್ಕೆ ಜಾಸ್ತಿ ಮಾಡ್ಕೊಂತ ಹೋಗಬಹುದು ಅಂತ ಅನ್ಕೊಂಡು ಒಂದು ಇವತ್ತು ನಮಗೆ ಯಾವುದೇ ಬಂಡವಾಳ ಹಾಕಿದ್ರೆ ಅತಿ ಶೀಘ್ರವಾಗಿ ಬರೋದು ಒಂದು ತರಕಾರಿ ಬೆಳೆ, 2 ಜೇನು ಕೃಷಿ. ಹೌದೌದು. ತಿಂಗಳಿಗೆ 15 ದಿವಸಕ್ಕೊಮ್ಮೆ 20 ದಿವಸಕ್ಕೊಮ್ಮೆ ತಗೊಂತಿರೋದು ಸೀಸನ್ ಅಲ್ಲಿ ಆರಾಮಾಗಿ. ಈಗ ನೀವು ಶುಂಠಿ ಹಾಕಿದ್ರು 1 ವರ್ಷ ಕಾಯ್ಬೇಕು, ಬಾಳೆ ಹಾಕಿದ್ರು 1 ವರ್ಷ ಕಾಯ್ಬೇಕು, ಅಡಿಕೆ ಹಾಕಿದ್ರೆ 8 ವರ್ಷ ಅವನು ಫಲ ಸಿಕ್ಕಿದ್ರೆ 8 ವರ್ಷ ಕಾಯ್ಬೇಕು. ಸೊ ನೀವೇ ಅಂದ್ರೆ ಆ ಕೃಷಿಯನ್ನು ಮಾಡಿ ಅದ್ರ ಜೊತೆಗೆ ಜೇನು ಮಾಡಿ ಅದು ಬೆಳೆ ಬರೋ ತನಕ ನಿಮ್ ಅದ್ರದ್ದು ಬೆಳೆ ಖರ್ಚು ಆಳ ಖರ್ಚು ಎಲ್ಲ ಇದರಲ್ಲೇ ತಗೊಳ್ಬಹುದು. ಈಗ ಒಂದು ಕಾಫಿ ಹಾಕಿದ್ರು 6 ವರ್ಷ ನಾವು ಕಾಯ್ಬೇಕು. 6 ವರ್ಷಕ್ಕೆ ನಾವು ಯಾಕೆ ನಮ್ಮನ್ನ ಆಯುಸು ಕಡಿಮೆ ಆಗ್ತಾ ಹೋಗ್ತಲ್ಲ, ಇದಂಗಿಲ್ಲ. ಇವತ್ತು ಹಾಕಿದ್ರೆ ಒಂದು 6 ತಿಂಗಳಲ್ಲಿ ಶುರು ಆಗ್ಬಿಡ್ತದೆ. ಸೊ ಅಂದ್ರೆ ಒಂದು ಮುಖ್ಯ ಉದ್ಯಮವಾಗಿ ಒಂದು ಬೆಳೆಗಳ ನಡುವೆ ಆರಾಮಾಗಿ ಹಾಕೊಂಡು ಜಾಸ್ತಿ ಕೆಲಸ ಇಲ್ಲದೆ ನೀವೊಬ್ಬರೇ ಮೇಂಟೈನ್ ಮಾಡ್ತಿದ್ರಲ್ಲ, ಮಾಡ್ಕೊಂಡು ಮಾಡೋಕ್ಕೆ ಜೇನು ಬಹಳ ಉತ್ತಮ. ಜೇನಿನ ಬಗ್ಗೆ ನಮಗೆ ಒಂದು ಸಣ್ಣ ಕತೆ ಹೇಳೋರು ಏನಪ್ಪ ಅಂತಂದರೆ, ಜೇನು ಭಗವಂತನ ಹತ್ರ ಕೇಳ್ಕೊಳ್ತಂತೆ, ನಾನು ಕಚ್ಚಿದ್ರೆ ಸತ್ತೋಗ್ಬೇಕು ಅಂದ್ಕೊಂಡು. ಯಾರು ಸತ್ತೋಗ್ಬೇಕು ಅಂತ ಅದು ಹೇಳಲಿಲ್ಲ, ಭಗವಂತ ಆಯಿತು ನಿನ್ನ ಇಷ್ಟದಂತೆ ಆಗಲಿ ಅಂತ ಹೇಳ್ಕೊಂಡು ಹೋಗ್ಬಿಟ್ನಂತೆ. ಅದಕ್ಕಾಗಿ ಜೇನು ನಮಗೆ ಕಚ್ಚಿ ಅಕಸ್ಮಾತ್ ಆ ಸುಂಬನ್ನು ಬಿಟ್ಟು ಅಂತಂದರೆ ಆ ಜೇನು ತೀರ್ಕೊಳ್ಳುತ್ತೆ, ಸತ್ತೋಗುತ್ತೆ ಅಂತ ಅಂದ್ಕೊಂಡು. ಸೊ
ಜೇನು ಕಚ್ಚತ್ತೆ ಹೌದು, ಆದರೆ ಇದು ಹೆಜ್ಜೆನಲ್ಲ ಸಾಕೋದು. ಜೇನು ಕಚ್ಚಿದ್ರೂ ಸಹಿತ ಅವು ಅಷ್ಟೇನು ತೊಂದರೆಗಳಾಗಲ್ಲ, ಒಂದು 2-3 ಯಾವತ್ತು ಕಚ್ತಾವೆ ಅಂತ ನಮಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ಹೇಳ್ತಾ ಇದ್ರು. ಸೊ ಇವತ್ತಿನ ಕಂತಿನಲ್ಲಿ ನಮಗೆ ನಂದಕುಮಾರ್ ಸರ್ ಅವರು ಜೇನು ಹಾರ ಹೋಗದೇ ಇರೋ ರೀತಿ ಸಂಸಾರವನ್ನು ಯಾವ ರೀತಿ ನೋಡ್ಕೊಬೇಕು, ಅಕಸ್ಮಾತ್ ರಾಣಿ ಜೇನಾದರೂ ತೀರ್ಕೊಂಡ್ರೆ ಅಥವಾ ರಾಣಿ ಜೇನಿಗೆ ಏನಾದ್ರು ಆಯಿತು ಅಥವಾ ರಾಣಿ ಜೇನು ಒಂದು ಸ್ವಲ್ಪ ಸಂಸಾರವನ್ನು ತಗೊಂಡು ಬೇರೆ ಕಡೆ ಹಾರೋದ್ರೆ ಉಳಿದಿರೋ ಜೇನನ್ನು ಯಾವ ರೀತಿ ನಾವು ಮೇಂಟೈನ್ ಮಾಡಬೇಕು, ಜೇನು ಯಾವ ರೀತಿ ತೆಗೆಯೋದು, ಮಾರುಕಟ್ಟೆ ಎಲ್ಲೆಲ್ಲಿದೆ, ಹೇಗೆ ಏನು ಎತ್ತ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಕೊಟ್ಟರು. ಇಷ್ಟೊಂದು ಮಾಹಿತಿ ಕೊಟ್ಟಿದ್ದಕ್ಕೆ ನಂದಕುಮಾರ್ ಸರ್ ಅವರಿಗೆ ಧನ್ಯವಾದವನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.